ನಮಸ್ಕಾರ ಬಂಧುಗಳೇ, ನಾನು ಮಂಜುಳಾ. ಇಂದು ನಿಮಗೆ ತುಂಬ ಸುಲಭವಾಗಿ ರುಚಿಯಾಗಿ ಅರಿಶಿನೆಲೆ ಹಿಟ್ಟನ್ನು ಮಾಡುವುದನ್ನು ತೋರಿಸ್ತೇನೆ. ಬೇಕಾಗಿರೋ ಸಾಮಗ್ರಿಗಳು ಸೊಸೈಟಿ ಕುಚ್ಚಲಕ್ಕಿ, ಜೊತೆಗೆ ಸ್ವಲ್ಪ ಕಾಯಿ ತುರಿ, ಹಾಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು. ಇವನ್ನು ಹಾಕಿಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಳಬೇಕು. ರುಬ್ಬಿದ ನಂತರ ಇಷ್ಟು ಗಟ್ಟಿಯಾಗಿ ಈ ಹದಕ್ಕೆ ಬರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುವ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮೇಲ್ಗಡೆ ಉದುರಿಸಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಹದಕ್ಕೆ ಬರುವಂತೆ ಚೆನ್ನಾಗಿ ನಾದಿಕೊಳ್ಳಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಬರುವಂತೆ ಈ ರೀತಿಯಾಗಿ ಚೆನ್ನಾಗಿ ನಾದಿ ಇಟ್ಕೊಂಡು 10 ನಿಮಿಷ ಬದಿಯಲ್ಲಿಡಬೇಕು. 2 ಕಪ್ ಆಗುವಷ್ಟು ಕಾಯಿ ತುರಿಗೆ ಈ ರೀತಿಯಾಗಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ತುರಿದಿಟ್ಕೊಳ್ಳಿ. ಈ ರೀತಿ ಕಾಯಿ ತುರಿ ಮತ್ತು ಬೆಲ್ಲವನ್ನು ಒಲೆಯ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡರೆ ಸಾಕು. ಈ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಹಚ್ಚಿಕೊಂಡು ನಂತರ ತಯಾರಿಸಿಟ್ಟುಕೊಂಡಿರುವ ಕಾಯಿ ಬೆಲ್ಲದ ಹೂರಣವನ್ನು ನಿಧಾನಕ್ಕೆ ತೆಳುವಾಗಿ ಈ ರೀತಿ ಸವರ್ಕೊಳ್ಬೇಕು. ಈ ರೀತಿ ಆದ ನಂತರ ನಿಧಾನಕ್ಕೆ ಮಧ್ಯಕ್ಕೆ ಮಡಚಿ ಬದಿಗೆ ಈ ರೀತಿ ಲಾಕ್ ಮಾಡಿಕೊಳ್ಬೇಕು. ನಿಧಾನಕ್ಕೆ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಪ್ರತಿಯೊಂದನ್ನು ಇದೇ ಥರ ಮಾಡಿಕೊಳ್ಬೇಕು. ಹೀಗೆ ಎಲ್ಲ ಹಿಟ್ಟನ್ನು ಎಲೆಯಲ್ಲಿ ಹಚ್ಚಿದ ನಂತರ ನಿಧಾನಕ್ಕೆ ಈ ರೀತಿಯಾದ ಇಡ್ಲಿ ಅಡಕಲಲ್ಲಿ ಇಟ್ಟು ಬೇಯಿಸಬೇಕು. ಈ ರೀತಿಯಾಗಿ ಎಲ್ಲ ಎಲೆಗಳನ್ನು ಒಂದರ ಮೇಲೆ ಒಂದು ರೀತಿ ಒಂದನ್ನು ಇಡಬೇಕು. ಈ ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಈ ಅರಿಶಿನ ಎಲೆ ಹಿಟ್ಟು. ಇದು ತುಂಬ ಪರಿಮಳವಾಗಿಯೂ ಆರೋಗ್ಯಕರವಾಗಿಯೂ ತುಂಬ ರುಚಿಯಾಗಿಯೂ ಕೂಡ ಇರುತ್ತದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಈ ರೀತಿ ಇಡ್ಲಿ ಅಡಕಲಲ್ಲಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಸಾಕಾಗ್ತದೆ. ನೋಡಿ, ಈ ಥರ ರೆಡಿಯಾಗಿದೆ. ಈಗ ಒಂದು ತೆಗೆದು ನಾನು ತೋರಿಸ್ತೇನೆ. ಈ ರೀತಿ ಸುಲಭದಲ್ಲಿ ಬರ್ತದೆ. ಆಮೇಲೆ ನೋಡಿ, ಬಿಸಿ ಬಿಸಿಯಾದ ತುಂಬ ರುಚಿಯಾದ ತುಂಬ ಚೆಂದ ಘಮ ಕೊಡುವಂಥ ಅರಿಶಿನೆಲೆ ಹಿಟ್ಟು ರೆಡಿಯಾಗಿದೆ. ಹಾಗೆ ಕೊನೆಯಲ್ಲಿ ಒಂದು ಒಗಟಿನಂಥ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಪಾರ್ವತಿಯ ಪತಿದೇವ ಶಿವನ ತಂದೆ ಅವರು ಯಾರೆಂದು ಊಹಿಸಬಲ್ಲಿರಾ? ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಬಂಧುಗಳೇ.